ಮೇಲೆ ನೆನಪು ಮಾಡ್ಕೋತೀವಿ ಅಂದರೆ ಅವರ ವ್ಯಕ್ತಿತ್ವ, ಅಂಥ ವ್ಯಕ್ತಿತ್ವದ ಅನಾವರಣವನ್ನು ಮಾಡಿರ್ತಕ್ಕಂಥ ವಿ.ಕೆ. ಟಾನ್ಸ್ ಗ್ರೂಪದ ಎಲ್ಲ ಕಲಾವಿದರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಚಪ್ಪಾಳೆ ಯಾಕೋ ಕಡಿಮೆ ಬರ್ತಾ ಇದೆ. ಎಸ್, ಈಗ ನನ್ನ ಪಾಳೆ ಕಲಾವಿದರು ಬಹಳಷ್ಟು ಜನ ಇರೋದ್ರಿಂದ ನಾ ಇಲ್ಲಿ ಇನ್ನೊಂದು ಪಾಳೆ ಬರ್ತೈತಿ ಇನ್ನೊಂದು ಕೊಂಡಿದ್ದೆ, ಆದರೂ ಕೂಡ ಬಂದೈತಿ. ಕೂತ್ಕೊರೇವ ಲಾಸ್ಟ್ ಇದೊಂದು ಕೇಳ್ಕೊಂಡು ಹೋಗಿ ನಮ್ದೊಂದು ಪಾಳೆ. ಹೊಸದಾಗಿ ಮದುವೆ ಆದವ್ರು ಎಷ್ಟು ಜನ ಕೈ ಎತ್ತಿ? ಈ ವರ್ಷ ಮದುವೆ ಆದವ್ರು ಎಸ್. ಮತ್ತೆ ಈ ವರ್ಷ ಆಗ್ಬೇಕನ್ನವ್ರು ಯಾರ್ದ್ರ ಮುಂದಿನ ವರ್ಷ ಏನಪ್ಪ ನೋಡಕ್ಕಿಂತ ಸಣ್ಣ ಹುಡುಗ ಕಾಣಿಸ್ರ ಅವ್ರು ಮದುವೆ ಆಗಕ್ಕೆ ರೆಡಿ ಈಗ. ಹಾ, ಮದುವೆ ಆದವ್ರಿಗೆ ಹೇಳ್ತೀನಿ ಹೆಂಗೆ ಇಟ್ಕೋಬೇಕು ಅಂತ ಒಂದು 5 ಸೂತ್ರ ಹೇಳ್ತಾನೆ. 5 ಸೂತ್ರ ಸರ್ ಬರ್ಕೊಂಡ್ಬಿಡ್ತಾರೆ. ಹಾ, ಬರ್ಕೊಂಡೆ ಬಿಡಿ ಸರ್. ನೀವು ಹೇಳ್ತೀನಿ ಹೆಂಗೆ ಇಟ್ಕೋಬೇಕು ಅನ್ನೋದಕ್ಕೆ ಮದುವೆ ಆದವ್ರಿಗೆ, ಹೊಸದಾಗಿ ಮದುವೆ ಆದವ್ರಿಗೆ 5 ಸೂತ್ರಗಳು. ಅದಕ್ಕಿಂತ ಮೊದಲು ಹೇಳ್ತಂತ ಅಬ್ಬುಗಳ್ರೆಯ ಮದುವೆ ಆಗೋ ಬರೀ ತಾಳಿ ಕಟ್ಟೋದಕ್ಕೆ ವಿಚಾರ ಮಾಡಬೇಡ. ಬರೀ ತಾಳಿ ಕಟ್ಟೋದಕ್ಕೆ ವಿಚಾರ ಮಾಡಬೇಡ್ರಿ. ತಾಳಿ ಕಟ್ಟಿದ ಮೇಲೆ 18 ಬಿಲ್ ಕಟ್ಟೋದು ಅದನ್ನು ವಿಚಾರ ಮಾಡಬೇಕು. ರೇಷನ್ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಹಾಲಿನ ಬಿಲ್ ಕಟ್ಟಬೇಕು, ಸ್ವಂತ ಮನೆಯಿಂದ ಮನಿ ಬಾಡಿಗೆ ಕಟ್ಟಬೇಕು. ಇಷ್ಟೆಲ್ಲ ಆಗುದ್ರಾಗ ಮದುವೆ ಮಾಡ್ಕೊಂಡು ಹೆಂಡತಿ ಪ್ರೆಗ್ನೆಂಟ್ ಹಾಕಾಳ, ಹೊಟ್ಟೆಯಾಗ ಮಗು ಮೂಡಿತಂದ್ರೆ ದವಾಖಾನಿ ಬಿಲ್ ಕಟ್ಟಬೇಕು. ದವಾಖಾನಿ ಬಿಲ್ ಕಟ್ಟೋದ್ರಾಗ ಹುಡುಗರು ದೊಡ್ಡ ಹಾಕವ್ ಸಾಲಿ ಫೀಸ್ ಕಟ್ಟಬೇಕು. ಈ ಸಾಲಿ ಫೀಸ್ ಕಟ್ಟೋದ್ರಾಗ ಒಂದು ಮನಿ ಕಟ್ಟಬೇಕು. ಮನಿ ಕಟ್ಟಿದ ಮೇಲೆ ಬ್ಯಾಂಕಿನ ಕಂತು ಕಟ್ಟಬೇಕು. ಇವೆಲ್ಲ ಕಟ್ಟೋದ್ರಾಗ ನಮ್ಮ ಸಮಾಧಿ ಕಟ್ಟೋ ಟೈಮ್ ಬಂದಿರ್ತೈತಿ. ಅದಕ್ಕಾಗಿ ಮದುವೆ ಅಂದ್ರೆ ಭಾಳ ಐತಿ ಅನ್ನೋದಕ್ಕೆ ಮೊದಲು ಇವೆಲ್ಲ ಬಿಲ್ ಕಟ್ಟೋದು ಯೋಚನೆ ಮಾಡಿ ಮದುವೆ ಆಗಬೇಕು. ಆದ್ರೆ ಮದುವೆ ಆದ ಮೇಲೆ ಹೆಂಡತಿ ಹೆಂಗೆ ಇಟ್ಕೋಬೇಕು ಅನ್ನೋದಕ್ಕೆ ಮೊದಲೇ ಬಂದಿಸೋದು. ನಾವೆಲ್ಲ ಹೆಣ್ಣು ನೋಡಕ್ ಹೋದಾಗ ತೆಳ್ಳಗೆ ಬೆಳಗನೆ ಹುಡುಗಿ ನೋಡಿರ್ತೀವಿ. ಆದ್ರೆ 10 ವರ್ಷ ಆದ್ಮೇಲೆ ಏನ್ ಆಕೈತೋ ಗೊತ್ತಿಲ್ಲ. ಸಿಟಿ ಒಳಗೆ ಹೆಣ್ಮಕ್ಳು ಹಿಂಗೆ ಹಾಕೊಂಡು ಹಾಕೈತಿ. ಹಳ್ಳಿಯಾಗಿ ಹೆಣ್ಮಕ್ಳು ಹಿಂಗೆ ಹಾಕೈತಿ, ಸಿಟಿಯಾಗಿ ಹೆಣ್ಮಕ್ಳು ಹಿಂಗೆ ಹಾಕಾವ. ಸಿಟಿಯಾಗಿ ಹೆಣ್ಮಕ್ಳು ಯಾಕೆ ಹಂಗೆ ಹಾಕಾರಪ್ಪ ಅಂದ್ರೆ ಅವ್ರು ದುಡಿಯಂಗಿಲ್ಲ, ದುಡ್ಡು ಪಡಿಯಂಗಿಲ್ಲ. ಟಿವಿ ಮುಂದೆ ಕುತ್ಕೊಂಡು ಶೇಂಗಾ ಕಾಳು ಬಾಯಾಗ ಒಕ್ಕೋತ ಕೂತ್ರು ಅಂದ್ರೆ ಉರ್ರ ತಿಳ್ಕೊಂಡು ಬುರ್ರ ಕೂಪಿ ಬಿಟ್ಟಿರ್ತಾವ. ಮೊದಲು ಟಿವಿ ಹೆಂಗಿದ್ದು ರೀ, ಹಿಂಗೆ ರೌಂಡ್ ಇದ್ದು, ನೋಡೋಕೆ ಡುಮ್ ಇದ್ದು ಟಿವಿ, ನೋಡೋರು ತೆಳಗೆ ಇದ್ರು. ಈಗ ಟಿವಿ ತೆಳಗೆ ಅವ್ರು ನೋಡೋರು ಡುಮ್ ಹಾಕೋತಾರೆ. ಯಾಕೆ ಹಿಂಗಾಗೈತಪ್ಪ ಅಂದ್ರೆ ಕಾಣದಂತೆ ಮಾಯವಾದವೋ, ಒಳ್ಳು ಕಲ್ಲು ಮೂಲೆಯನ್ನು ಸೇರಿಕೊಂಡವೋ. ಕಾಣದಂತೆ ಮಾಯವಾದವೋ, ಬೀಸು ಕಲ್ಲು ಮೂಲೆಯನ್ನು ಸೇರಿಕೊಂಡಿತು. ಸೇದು ಬಾವಿ ಹೋಯ್ತು, ಪೈಪು ಮನೆಗೆ ಬಂತು. ಸೇದು ಬಾವಿ ಹೋಯ್ತು, ಪೈಪು ಮನೆಗೆ ಬಂತು. 4 ಹೆಜ್ಜೆ ಗಟ್ಟೋ ಬಂದವೋ, ಎಲ್ಲ ಕಾಣದಂತೆ ಮಾಯವಾದವೋ. ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ. ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ. ಕುಟ್ಟೋದಿಲ್ಲ, ಬೀಸೋದಿಲ್ಲ, ಬಗ್ಗೋದಿಲ್ಲ, ಬಳ್ಕೋದಿಲ್ಲ. ನಮ್ಮ ಮೈಯ ಯವ್ವ, ನಮ್ಮ ಮೈಯ ಹಂಡೆ ಆಯಿತೋ. ಹಂಡೆ ಅಂತ ಮೈ ಮಾಡ್ಕೊಂಡು ಜಮಖಂಡಿ ಆಗಿ ವಾಕಿಂಗ್ ಹೊಂಟಿರ್ತಾರೆ ಸರ್. ಬಂದ್ರೆ ತೋರಿಸ್ತೀನಿ. 10 ವರ್ಷ ಆತ ನೋಡ್ತೀನಿ ಅವ್ರ ಬಾಡಿ ಒಳಗೆ ಇಂಚಿಂಚು ಫರ್ಕ್ ಆಗಿಲ್ಲ. ಅವು ಹೆಂಗದಾವ ಹಂಗದಾವ. ಇಲ್ಲೇ ಬರ್ತಾರಪ್ಪ. ಅವ್ರು ಏನಪ್ಪ ಅಂದ್ರೆ ವಾಕಿಂಗ್ ಮಾಡಂಗಿಲ್ಲ, ಬರೀ ಸ್ವಸ್ಥ್ಯಾರ ಬರೀ ಟಾಕಿಂಗ್ ಮಾಡ್ತಾರ. ಅವ್ರು ಆ ರೋಡ ಒಂದು ಪುಟ್ಟ ಕೆಳಗೆ ಹೋದ ಕರಿ ಅವ್ರು ಹೆಂಗದಾರ ಹಂಗದ. ಅದಕ್ಕೆ ದಪ್ಪ ಆದ್ರೆ ಏನಾಕೈತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಒಬ್ಬ ಹೆಂಡತಿ ಮಾಡ್ಕೊಳಕ್ ತೆಳಗೆ ಎದ್ದು ಬೆಳಗ್ಗೆ ಎದ್ದು ಚಂದ ಎದ್ದು 10 ವರ್ಷ ಆದ್ಮೇಲೆ ಹೆಂಡತಿ ಬಾಗಲ್ದಾಗ ಹಿಂಗೆ ಹೋಗುವಾಗ ಹಿಂಗೆ ಅಡ್ಡು ಹೋಗ್ಕೊಳ್ಳತಕ್ಕೆ ಅಡದಪ್ಪ ಹಾಕೋತಕ್ಕೆ ತಿಂದಬಾರ ತಿಂದು ಗಂಡ ಗಂಧಕ್ಕೆ ರೀ 10 ವರ್ಷದ ಹಿಂದೆ ಊಟಿ ಕರ್ಕೊಂಡು ಹೋಗಿ ತೋರಿಸಿದ್ರಿ, ಈಗ ಎಲ್ಲಿ ಒಯ್ಯವಲ್ರಿ ಅನ್ನೋ ಅವ್ ಗಂಡ ಅಂದತ್ತು. ಮನುಷ್ಯರನ್ನ ಒಯ್ತಾರೆ ಅಂದ್ರೆ ಮೂಡ್ಲಿಗೆ ಎಮ್ಮೆ ಒಯ್ತಾರ ಅಂದತ್. ಅವ ಎಮ್ಮೆ ಕೂತ ಹೆಣ್ಮಗ ಹಂಗ್ಯಾಂಗ್ರಿ ಗಂಡಸರಾಗಿ ಸುಮ್ಮ ಇರ್ತೀರಿ ಏನು ಪರಿ ಹೋಗೋನು ಮೈಸೂರು ದಸರಾಕ್ ಅಂದತ್. ಏನೋ ಹೆಂಡತಿ ಆಶೆ ಪಡಕ್ಕೆ ತಿಳ್ಕೊಂಡು ಹೆಂಡ್ತಿರ್ ಕರ್ಕೊಂಡು ಮೈಸೂರಿಗೆ ಹೋದತ್. ನಿಮ್ಮ ಮುಂದೆ ಹೇಳ್ತನ್ರಿ, ಎಂದೂ ನೋಡ್ಲಾರ್ದ ಹೆಂಡ್ತಿ ಮ್ಯಾಲ ದಬಾ ನೀರು ಬೀಳುದು ನೋಡಿ ಏನ್ ಅಡ್ಬೇಕು, ಯವ್ವ ಎಷ್ಟು ಚಂದ ನೀರು ಬೀಳಾಕೈತಿ. ಅವು ಬಾಂಡೆ ತಗೊಂಡು ಬಂದು ತಿಕ್ಕೊಂಡು ಹೋಗಿಲ್ಲ ಅಂದತ್. ಅವ್ ಗಂಡದ ಬಾಂಡೆ ಅಟ್ಟಾಕ ಏನು ತೊಗೊಂಡ್ಬರ್ಬಾರ್ದು ಒಕ್ಕೊಂಡು ಹೋಗಿ ಅಂದತ್. ಅವ್ ಗಂಡ ಎದಕ್ಕೆ ಬಂದಿವು ಏನು ಮಾತಾಡಕತ್ತಿ ಅಂದತ್. ಬಾಲಿ ಮುಂದೆ ನೋಡ್ದೈತಿ ಅರಮನೆ ಅದತ್. ಅರಮನೆ ಮುಂದೆ ಕರ್ಕೊಂಡು ಹೋಗಿ ನಿಂದ್ರಿಸಿ ಅನ್ನೋ ಹೇಳಿ ತಂದು ಅರಮನೆ ನೋಡ್ಲಾರ ಹೇಳಿ ಬಾಯಿ ತೆಗೆದು ನೋಡಾಕತೈತಿ. ಬಾಯಾಗಿನ ಜೋಲಿ ಕೆಳಗೆ ಬಿಡಾಕ್ತೈತಿ. ಹುಳ ಹೊರಟು ಕರ್ಬರಾಗ್ತಾವ. ಅದು ಗಾಂಡ ಜಕ್ಕೋತ್ ಪೇನಿಯಾಗಿನ ಕಡ್ಡಿ ಆಗಿದ್ದಾನೆ. ಅದು ದೂರ ಹೋಗಿ ನಿಂತದ. ಈಗ ಏಕೋತ್ ಅವ್ವ ನಿಂದ್ರಿ ಈಗ ಮುಂದೆ ಹೊಂಟಾರ ಹೆಂಗೆ ಬರಲಿ ತಿಳ್ಕೊಂಡು ಗಂಡಗೆ ಹೇಳಾಕೈತಾಳ. ಗಂಡ ಬಾಳಿ ನೋಡಿದತ್ತ ಅಷ್ಟು ದೂರದಾಳ ಆಕಿ. ಅದಕ್ಕೆ ಆಕಿಗೆ ಹೇಳಿದತ್ತ ಹಾಡ್ನ್ಯಾಗ, ಕುಳಿತು ಕುಳಿತು ಬಾರೆ ರೆಸ್ಟು ಮಾಡಿ ಬಾರೆ, ಕುಳಿತು ಬಾರೆ ರೆಸ್ಟು ಮಾಡಿ ಬಾರೆ. ಜೀವಕ್ಕೆ ಕುತ್ತನ್ನು ತಂದವಳೆ, ಅಳತಿ ಮೀರಿ ಬೆಳದಿ
ಪ್ರೀತಿಯಲ್ಲೇ ನಿನ್ನ ದೇಹ ವಿಸ್ಮಯ, ನಿನ್ನ ದೇಹ ವಿಸ್ಮಯ, ನಿನ್ನ ಪಕ್ಕದಾಗ ನಿಂತು ನಾನು ಆಜ್ಞೆ ಮಂಗಮಾಯ. ಹೋಗೋಣ ಸುಡ್ಲಿ ನಾವು ನಿನ್ನ ಕರ್ಕೊಂಡು ಯಾವತ್ತವ ಮೈಸೂರು ಅಡ್ಡಾಡೋಕೈತೆ ಅಂದ್ ನನಗೂ ಮೈಸೂರು ಚಲೋ ಇಲ್ಲಿ ಬ್ಯಾಡ್ರಿ ಮಾಡ್ಬೇಕು ಹೋಗಿ ಬರ್ರಿ ಅಂದ ಹಾಕಿ. ನಡಿ ಇನ್ನೇನು ರಾತ್ರಿ ಹೋಗ್ತಾರೆ ಲಾಡ್ಜ್ ಬುಕ್ ಮಾಡಿ ಮಲ್ಕೊಳ್ಳೋದು ಮುಂಜಾನೆ ಹೋಗೋದು ಅಂತ. ಲಾಡ್ಜ್ ಬಾಗಿಲ ತೆಗೆದಾಗ ಹೇಳ್ತಿ ತಿರುಗಾಡಿ ಬ್ಯಾಸತ್ತಿತ್ತು ಹೋಗಿ ಕಾಟ ಮೇಲೆ ದಪ್ಪ ಬಿತ್ತು. ನಿಮ್ಮ ಮುಂದೆ ಹೇಳ್ತಾನೆ ಕಾಟ ಬರ್ತೇ ಆಗೈತಿ, ಗಂಡನ ಮಕ್ಕಳಕ್ಕೆ ಜಾಗನೇ ಇಲ್ಲ ಅಲ್ಲಿ. ಅದಕ್ಕೆ ಚಾಪಿ ಹಾಸ್ಬೋದು ಕೆಳಗೆ ಮಕ್ಕಳು ಗಂಡ ಹಾಳಾಗಿ ಹೋಗಿ ಬಿಡತ್ತೆ. ರಾತ್ರಿ 12 ಆಗಿತ್ತು, ಏನಾಯ್ತು ಗೊತ್ತಿಲ್ಲ, ಹೇಳ್ತಿ ಗಂಡನ ಮೇಲೆ ದಪ್ಪನ ಬಿದ್ದಲ್ಲ. ನಾನು ಅಗತಿಕರ ಗಂಡದ ಗೋಳಾಗೈತಿ ಇಲ್ಲಿ. ಗಾಣದಾಗ ಕಬ್ಬು ಸಿಕ್ಕಂಗಾಗೈತಿ, ಗಂಡ ಹಿರ್ ತಕೋಬೇಕು ಹೊರಗೀಗ ಅವನು. ಯಾಕೆ ಬಿದ್ದು ಎರಡು ಸುಡ್ಲಿ ಯಾಕೆ ಬಿದ್ದು ಹೇಳಂದ ಅವ್ ಗಂಡ. ಅದಕ್ಕೆ ಯಾಕೆ ಅಂದ್ರೆ ರೀ ಭೂಕಂಪ ಆತಾಳ ಅದಕ್ಕೆ ಬಿದ್ದೇಳ ಅಂದಾಕೆ. ಅವ್ ಗಂಡ ಅಂದ ಭೂಕಂಪ ಆಗತ್ತೆ, ನೀ ಬಿದ್ದೋ ನೀ ಬಿದ್ದ ಮೇಲೆ ಭೂಕಂಪ ಆತು ಅಂದವ. ನಾನು ಸುಡ್ಲಿ ಏನು ಬರಬಾರ್ದು ಬಿದ್ದಿ ನೋಡಿ ಮೇಗೆಲ್ಲ ಮುರಿದ ಹೋತ ನಾವು. ನಡಿ ಊರಿಗೆ ಹೋಗೋಣ ಅಂದ. ನಡ್ರಿ ಅಂತ ಊರಿಗೆ ಬಂದ್ರು. ಮರುದಿವ್ಸ ಮನ್ಯಾಗ ಮಕ್ಕೊಂಡಾರ. ಕಳ್ಳತನ ಮಾಡಕ್ಕೆ ಒಬ್ಬ ಕಳ್ಳ ಬಂದಾನ ಒಳಗೆ. ಕಟಬಿಡು ಚಾಲೋ ಮಾಡಿದ. ಈಗ ಅಂದ್ರಿ ತುಡದ್ ಬಂದು ನಾನು ಹಿಡೀರಿ ಅಂದಳು. ನನಗೇನು ನೇಗೋದಲ್ಲಿ ನಿನ್ನ ಹಿಡಿ ಅಂದವ ಗಂಡ. ಗಣಸರಾಗಿ ಸುಮ್ಮ ಇರ್ತೀರಿ ಮನ್ಯಾಗ ಅಂದಳು. ಏನ್ ಕಿಮ್ಮತ್ತು ಉಳಿಸಿದ ಗಣಸದ ಮನ್ಯಾಗ ಅಂದ. 5 ನಿಮಿಷ ಆಗಿತ್ತು. ಏನಾಯ್ತು ಗೊತ್ತ, ಲೈಟ್ ಹಚ್ಚಿದ್ವು. ಅಯ್ಯೋ ಅಯ್ಯೋ ಸೌಂಡ್ ಬರಾಕ್ತಿತ್ತು. ಏನಪ್ಪ ನಮ್ಮ ಮನ್ಯಾಗ ಸೌಂಡ್ ತಿಳ್ಕೊಂಡು ಲೈಟ್ ಹಚ್ಚಿ ನೋಡ್ತಾನ. ತುಡುಗನ ಹುಡುಕ್ಯಾಟ್ ಹಿಡ್ದಾಳು, ಕೆಳಗೆ ಹೋಗದಾಳ, ಮ್ಯಾಲ ಕುತ್ತಾಳೆ. ತುಡುಗ ಒದ್ದಾಡಾಕಿದ್ರಿ, ಕಾಲು ಎಡಕಾಡಾಕಿತ್ತ, ಬಾಡಿ ಕಾಲ ಬರ್ತುಡ್ದು. ಅವ ಅಂದ ತುಡುಗ, ಏ ಅಪ್ಪ ಸಾಕಾಗೈತು ಯಪ್ಪ ಅಂದ. ಆಕೆ ಹೇಳ್ತಾಳ್ರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿರು, ಒಳಗೆ ಹಾಕ್ಸರು ಮಗನಂದು. ಹುಡುಕ್ಯಾಡ್ತಾನೆ ಕತ್ತಲ್ದಾಗ ಕಣ್ಣು ಹೊರಸ್ಕೊತ ಮೊಬೈಲ್ ಸಿಗ್ವಾಗ್ತಾವ. ತುಡುಗ ಕೇಳ್ತಾರೆ, ಏ ಅಪ್ಪ ಏನು ಬೇಕಾಗೈತಿ ನಿನಗೆ, ಏನು ಹುಡುಕ್ಯಾಡಕೈತಿ ಅಂದು. ಮೊಬೈಲ್ ಸಿಗ್ವಾಲ್ತ ಮಗನ, ಪೊಲೀಸರಿಗೆ ಫೋನ್ ಹಚ್ಚಿ ಕರ್ಸಾಮದನ ಅಂದು. ನಂದು ಐತೆ ತಗೊಂಬಾರಯ್ಯ ಹಚ್ಚಿ ಪೊಲೀಸರಿಗೆ ಫೋನ್ ಮೊದಲು ನಾವು. ಪೊಲೀಸರು ಕರೆಸಿ 4 ಒದಸ ಇದ್ರ ಮೊದಲು ಮೇಲಿಂದ ಎಬಸ ನಾವು. ಇದ್ರ ಜೋಡಿ ಹೆಂಗ್ ಸಂಸಾರ ಮಾಡಿವು ಯಪ್ಪ, ಬಿಜಾಪುರ ಗೋಳ್ಗೊಂಬಿಟ್ಟಾಗೈತೆ ಅಂದ ನಾವು. ಅದಕ್ಕೆ ಅವ ತನ್ನ ಮಗನ 10 ನಿಮಿಷಕ್ಕೆ ನಿಂದ ಹಿಂಗಾತು, 10 ವರ್ಷ ಆತು ಯಪ್ಪ, ಅದ್ರ ಜೋಡಿ ಸಾಕಾಗಿ ಹೋಗೈತಿ ಅಂದ ನಾವು. ಮಗಲ್ ಮರ ಹೆಂಗ್ ಮಾಡ್ತಿ ಬಿಡ ಅಂದ. ಅವ್ನ ಗೇಟ್ ಹೆಂಟಿನ ಜಗ್ಗಿದ ತುಡುಕ್ ಕುಲ್ಲ ಅದ ಗೋಡಿ ಹೋದ. ಇಂಥ ಹೆಂಟಿ ಸತ್ತು ಹೋದ. ಮಣ್ಣು ಕೊಡಾಕತ್ಕೊಂಡು ಹೊಂಟ. ಮುಂದೊಂದು ನಾಯಿ ಬಿಟ್ಟ. ನಾಯಿ ಕೊಳಗೆ 4 ಹಾರ ಹಾಕ್ಯಾನ, ಗುಲಾಲ್ ಗುಜ ಮತ್ತೆ ನಾಯಿ. ಆ ಕಡೆಯಿಂದ ಬರೋರು ಮಂದಿ ಕೆನಾವು ಓಕೆ ನಾಯಿ ಯಾಕೆ ಅಂತ ಕೇಳು. ಅದಕ್ಕೆ ಅವಾಗ ಹೇಳ್ತಾನೆ ಗಂಡ, ಇದ ನಾಯಿ ಕಡಿತು ವಿಕೆಟ್ ಹಾರಿತು ಜಿಂಗಿ ಚಕ್ಕ ಜಿಂಗ ಅನ್ನೋದು. ಅವ್ರು ಬಂದವ್ರು ಬಾಯಿ ಹಂಗೈತಿ ನಾಯಿ ಇದ ಮನಗಡೆ ಐತಿ ನಾಯಿ. ಇದಕ್ಕಿಂತ ಮೊದಲು 4 ನಾಯಿಗಳು ಕಡ್ದಾವ ಈಕಿಗೆ. ನಾಯಿಗಳ ಸತ್ತು ಕರಿ ಈಕೆ ಸತ್ತಿರ್ಕಿಲ್ಲ. ಈ ಸರಿ ನಾಯಿ ಕಡಿತು ವಿಕೆಟ್ ಹಾರಿತು ಜಿಂಗಿ ಚಕ್ಕ ಜಿಂಗ ಅಂದ. ಅವ್ ಬಂದವ್ ಕೇಳ್ತಾನ, ನನಗೊಂದು ತಾಸು ನಾಯಿ ಬೇಕಾಯ್ತು ಕೊಡ್ತೀನಿಯಪ್ಪ ಅಂದದ. ಹೌದು ಮನ್ಯಾಗ ಹಂಗೈತಿ ಬರ. ಅದಕ್ಕೆ ನಿನಗೂ ಬೇಕಾಗೈತಿ ಅಪ್ಪ ನಾಯಿ. ಹಿಂದೆ ಪಾಳೆ ಹಚ್ಚದತ್ತು, ಅಲ್ಯಾಕ ಪಾಳೆ ಹಚ್ಚಬೇಕು ಅಂದತಾವ. ಮತ್ತು ಹಿಂದೆ ಬರೋರೆಲ್ಲ ಮಣ್ಣು ಕೊಡಾಕ್ ಬರಾಕತ್ತಿಲ್ಲ, ಎಲ್ಲರೂ ನಾಯಿಗೆ ಬಂದಾರಂದತಾವ. ಅದಕ್ಕೆ ಪ್ರತಿಯೊಬ್ಬರ ಮನೆ ಒಳಗೆ ಏನಪ್ಪ ಅಂದ್ರೆ ಕಪ್ಪಾಗ್ಲಿ ದಪ್ಪಾಗ್ಲಿ ಮದುವೆ ಆಗೋತ್ತಾಗ ತೆಳ್ಳಗೆ ಬೆಳಗಿರ್ತೀವಿ, ಮುಂದೆ ದಪ್ಪ ಕಪ್ಪಾಕಿವಿ. ಅದಕ್ಕೆ ದಯವಿಟ್ಟು ಗಂಡ ಹೇಳ್ತೀನಿ, ಮುಂದೆ ನೀವು ಹೇಳ್ತೀನಿ, ಹೇಳ್ತಿ ದಪ್ಪಾಗ್ಲಿ ಕಪ್ಪಾಗ್ಲಿ ತಮ್ಮ ಆಕೆಗೆ ಅಸಹ್ಯ ಮಾಡಕ್ ಹೋಗಬಾರ್ದು. ಒಬ್ಬ ಗಂಡ ಅಂದತ್ತು, ಏಯ್ 10 ವರ್ಷದ ಹಿಂದೆ ಲಗ್ನದಾಗ ಐಶ್ವರ್ಯ ರೈ ಇದ್ದಂಗಿದ್ದಿ, ಈಗ ಮಾರಿ ನೋಡ್ಕೊ, ಮಾರಿ ಮುತ್ತು ಆಗ್ಯದ ಅಂತ ಹೇಳ್ತೀವಿ. ಬಾಳಿ ಹೇಳ್ತಿಲ್ಲ, ನನ್ನ ಮಾರಿ ನೋಡ್ಕೊಳ್ಳೋದು ಬದಲು ನಿನ್ನ ಮಾರಿ ನೋಡ್ಕೋ. ಲಗ್ನದಾಗ ಶಾರುಖ್ ಖಾನ್ ಇದ್ದಂಗಿದ್ದಿ, ಈಗ ಸಾಧು ಕೋಕಿಲ್ ಆಗಿದ್ರಿ ನಮ್ಮ ಮಗನೇ ಅಂತ. ಅದಕ್ಕೆ ನಾವು ಅಸಹ್ಯ ಹೇಗಿರ್ತೀವಿ. ಅದಕ್ಕಾಗಿ ನಿಜವಾಗಿ ನಿಮ್ಮ ಹೆಂಡತಿ ಎಷ್ಟು ಚಂದದಾಳು ನೋಡ್ಬೇಕಂದ್ರೆ ನಸಕನ್ಯಾಗ 4 ಒಮ್ಮೆಗೆ ನೀ ಎಬಿಸಿ ಮಾರಿ ನೋಡ್ರಿ ಗೊತ್ತಾಕೈತವ. ಜೊಲ್ಲ ಬಿಟ್ಕೊಂಡೆ ಕೂದಾ ಬಿಟ್ಕೊಂಡು ಏನ್ರಿ ರಾರಾ ಅವಾಗ ಏ ಯವ್ವ ನಾಗಬಲಿ ಬಂದಂಗೆ ಆಗಿರ್ತೈತೆ ಅವ. ಅದ್ರ ಬಿಟ್ಟು ಗಿಂಚು ಮೇಕಪ್ ಹಾಕೊಂಡು ಸೀರೆ ಚಂದ ಉಟ್ಕೊಂಡು ಕಾರ್ಯಕ್ರಮಕ್ಕೆ ಹೋಗುತ್ತೆ, ನಾನು ಹೇಳ್ತಿ ಭಾಳ ಚಂದದ ಅಂತ ಅನ್ನೋದಲ್ಲ. ನಸಕನ್ಯಾಗ ನಿಜವಾದಂತ ನಿಮ್ಮ ಹೆಂಡತಿ ಸೌಂದರ್ಯ ಗೊತ್ತಾಗಬೇಕೆ. ನಸಕನ್ಯಾಗ 4 ಒಮ್ಮೆ ಹೆಂಡತಿ ಅಭಿಷಿ ಮುಖ ನೋಡಿ ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಹೆಂಡತಿಗೆ ಅಸಹ್ಯ ಮಾಡಬೇಡ. ಆಕೆ ಹೆಂಗಾಗಿದ್ರು ಕೂಡ ಏನ್ ಅನ್ಬೇಕಪ್ಪ ಅಂದ್ರೆ 10 ವರ್ಷದ ಹಿಂದೆ ಲಗ್ನದಾಗ ಹೆಂಗ ಕಾಣ್ತಿದ್ಯಾ, ಇವತ್ತು ಹಂಗ ಕಾಣ್ತೀಯ ನನ್ನ ರಾಣಿ ಅನ್ಬೇಕು. ಅದು ರೀತಿ ಹಂಗ ಆತನ. 10 ವರ್ಷದ ಹಿಂದೆ ಲಗ್ನದಾಗ ಹೆಂಗ್ ಕಾಣ್ತೀವಿ, ಇವತ್ತು ಹಂಗ ಕಾಣ್ತೀವಿ ನನ್ನ ರಾಣಿ ಅದ ನಾ ಆತನ. ಅದಕ್ಕೆ ಕೇಳ್ತಾಳ, ನಮ್ಮ ಮೊದಲೇ ಹಿಡ್ಕೊಂಡು ಹಂಗ ಮೇಂಟೈನ್ ಮಾಡಿ ನೋಡ್ರಿ ಅಂತ ಹಾಕಿತಾಳ. ಅದಕ್ಕಾಗಿ ಒಬ್ರಿಗೊಬ್ರು ಅಸಹ್ಯ ಮಾಡಬಾರ್ದು. ಒಂದು ಮೊದಲೇ ಸೂತ್ರ ಜೋರಾದಂತ ಚಪ್ಪಾಳೆ. ಇನ್ನು 2ನೇ ಒಂದು ಸೂತ್ರ ಹೇಳ್ತೀನಿ. ಮತ್ತೆ ಕಲಾವಿದರು ಅದಾರ, ಮಾರ್ಕೆಟ್ಗೆ ಹೋಗಿರ್ತೀರಿ, ಎಟ್ಟೆ ಚಂದ ಹೆಂಡತಿ ಬಾಜು ನಿಂತಾಳಿದ್ರು ಕಣ್ಣು ಸುಮ್ಮ ಕುದ್ರಾಗಿಲ್ಲ. ಆ ಕಡೆ ಈ ಕಡೆ ನೋಡ್ತಿರ್ತಾವ, ಯಾವ ಕಡೆ ನೋಡ್ತಿರ್ತಾವ. ನೋಡೋದೇನು ಸರ್ ಆಟಾಡಿ ಬರ್ತಾವ ಸರ್ ಹೇಳ್ದಂಗ. ಅವಾಗ ಏನಪ್ಪಾ ಅಂದ್ರ ನಿಮ್ಮ ಹೆಂಡತಿ ಕೇಳ್ತಾಳ್ರಿ, ಆಕಿನೇ ನೋಡಕೈತ್ರಿ ಅಸಹ್ಯ ಬಿಡ್ರಿ, ಆಕಿ ನೋಡ್ಬೇಡ್ರಿ ಅಂತಾಳ.
ಅವಾಗ ಪ್ಲೇಟ್ ಚೇಂಜ್ ಮಾಡಿ ಹುಡುಗರು ಏನ್ ಹಿಡಿದು ಗೊತ್ತೇನ ಏನಿಲ್ಲ ಆಕಿ ಉಟ್ಟು ಸೀರೆ ಆಕಿ ಯಾಕೋ ಮ್ಯಾಚಿಂಗ್ ಅನಿಸುವಂತ ಆ ಸೀರೆ ನೀವು ಉಟ್ರೆ ಹೆಂಗೆ ಕಾಣ್ತದೆ ಕನಸು ಕಾಣಕೈತೇನೆ ಏನಾರ ಬಂಗಾರ ಹೇಳೋದು ಬರಾಬರಿ ಹೇಳ್ಕೊಡ್ರಿ ಅವಾಗ ಅಕ್ಕಿನ ತಾಳ ಹೌದು ಅದಕ್ಕೆ ನೋಡಕೈತಿ ನನಕಿನ ಬಿಡಬೇಡ್ರು 10 ನಿಮಿಷ ನೋಡ್ರಿ ಮುಂದಿನ ವಾರ ಸೀರೆ ತಗೊಂಡ್ ಬರಕಿರ್ತ ಅಕ್ಕಿನೇ ಹೇಳ್ತಾಳ ಅದ್ರಾಗ 10 ನಿಮಿಷ ನೋಡಿ ಕುಲ್ಲಾ ಮಾಡ್ಕೊಂಡ್ಬಿಡುದಪ್ಪ ಬಿಟ್ಕೊಂಡು ಹೆಂಡತಿಗೆ ನೀ ಏನಕ್ಕೆ ಹೇಳಕ್ಕೆ ನಾನು ನೋಡ ಅಂದ್ರೆ ಅಕ್ಕಿ ಹೋಗ್ತಾಳ ನೀ ಅಲ್ಲಿ ನೋಡ ಈ ಕಾಯಿ ನೋಡ್ಕೊತಾಳು ಸಂಸಾರ ಎತ್ತಿಯರಿಗೆ ಕೋನಕ್ಕೆ ಸಂಸಾರ ಆಗುದಿಲ್ಲ ಹಾಗಿದ್ದಾಗ ಪ್ಲೇಟ್ ಚೇಂಜ್ ಮಾಡುವಂತ ಒಂದು ಗುಣ ಇರಬೇಕು ಇದು 2ನೇ ಸೂತ್ರ ಇನ್ನು ಹೊಸದಾಗಿ ಮದುವೆ ಆಗಿರ್ತೈತಿ ಅತ್ತಿ ಮನೆಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಮೇಲೆ ಹೋಗಬಾರ್ದು ನಾವೊಂದು 4-5 ಸರಿ ಹೋದ್ ನೀವು ಒಂದು ಅಜ್ಜಿ ಕೂತಿತ್ತು ಈ ಮುದುಕ್ಯಾರ ಭಾಳ ಡೇಂಜರ್ CC ಕ್ಯಾಮ್ರಾ ಇದ್ದ ಇವು ಅಜ್ಜಿಗಳು ಓಡ್ಯಾಕ ಕೂತಿರ್ತಾವ ಕಟ್ಟಿ ಮೇಲೆ ಅವ ಯಾಕೆ ಬಂದ ಈಗ ಯಾಕೆ ನಿಂತಾಳು ಹೋದಲ್ರಿ ನಂತರ ರೊಕ್ಕ ಓದತ್ತೆ ಅದು ನಾವು ಹೋಗೋದಕ್ಕೆ ನಾನು ಹೆಂಡತಿ ಕೇಳಕ್ಕೆ ತಂಗೆ ಒಬ್ಬಕ್ಕೆ ಬಂದೀವ ಅದು ಬಂದೋಯ್ತು ಅಂತ ಅದು ಅಂದ್ರೆ ಏನು ಹೇಳ್ತಾವ ನಾವ ಗಂಡ ನಾನು ಹೇಳ್ತ ಅದು ಬಂದೆ ಅಲ್ಲಕ್ಕೆ ಅವರು ಬರಾಕೈತ್ಯಾರ ಅದಕ್ಕೆ ಮುದುಕಿ ಏನ್ ಹೇಳ್ಬೇಕು ನನ್ನ ಮಗಳ ಉಗಾದಿಗೂ ಬತ್ತ ದೀಪಾವಳಿಗೂ ಬತ್ತ ಬೆನ್ನ ಬಿಡುವಾಗ್ತದ ಅಯ್ಯವ್ವ ಅದಕ್ಕೆ ನಾನು ಹೇಳ್ತಿ ಏನ್ ಮಾಡೋದಂತ ನಾವು ಕೊಟ್ರಿ ಬಿಡಿಯವ್ವ ಅಂದು ಅದಕ್ಕೆ ಆಯತಾಳ ನಿಂದ ಬಿಡು ತಂಗಿ ನಮ್ಮ ಮುದೋಡೆ ನಮ್ಮನ ಬೆನ್ನ ಹತ್ತ ನಾಂದಿ ಹೇಳಿಯವ್ವ ಅಂತ ಯಾವಾಗ ಹೋಗಂತ ಅದಕ್ಕೆ ಅತ್ತಿ ಮನೆಗೆ ಅಪರೂಪ ಆಗಬೇಕು ಅತಿ ಆಗಬಾರ್ದು ಎಂದರೆ ಒಂದಿನ ಹೋದ್ರೆ ಹಳೆಯ ಬಂದನಂತ ಪ್ರೀತಿ ಮಾಡ್ತಾರ ಮುದ್ದು ಮಾಡ್ತಾರ ನೀವು ದಿವಸ ಹೊಂಟಿರ ತಮ್ಮ ನಿನಗೂ ಯಾಕೋ ಕೂಡ್ಸಿಕ್ಕಂತ ಕಾಣುದಿಲ್ಲ ನಮಗೂ ಒಂದು ಆಳ್ಬೇಕಾಗಿತ್ತು ಅಂಗಿ ಕಳೆದ ಊಟಕ್ಕೆ ಹಾಕೋ ಕಸಬರಿಗೆ ಹೆಣ್ಕಾಸು ಬಿಟ್ಟಿತ್ತು ಹೆಣ್ಕಾಸು ಚಲೋ ಮಾಡಪ್ಪ ಅಂತಾರ ಅದಕ್ಕಾಗಿ ಹಳೆಯ ಭಾಳ ಅತಿ ಆಗಬಾರ್ದು ಕೊನೆಯದಾಗಿ ಹೇಳ್ತೀನಿ ಆತ್ಮೇರಿ ಹೆಣ್ತೀನಿ ಬೇಯಕ್ಕೆ ಒಂದು 2 ಬೇಗಳ ಕಲಿಸ್ಕೊಡ್ತು ಇದೇನ್ರಿ ಬೇಗಳ ಕಲ್ಸಾಕ್ ಹೋದ್ರೆ ಅಲ್ಲಿಂದ ಇಲ್ಲಿಗೆ ಹತ್ರ ಅವು ಬೇದ್ರೆ ಹೇಳ್ತಿ ಗೊತ್ತಾಗಂಗಿಲ್ಲ ನಾನು ಹೇಳ್ತೀನಿ ನಮ್ಮನಾಗ ಗೊತ್ತಾಗಿಲ್ಲ 2 ಬೇಗ ಹೋಗ ನಿನ್ನ ಮಂಗ್ಯಾನ ಮಾರಿ ಕಣ್ಬೇಕು ಅಂದ್ರೆ ಬಿಡ್ತಾಳ ನಾಕಿ ನಿನ್ನ ಮಾರಿ ನೋಡ್ಕೋ ಹೋತಾಳ ಅದಕ್ಕೆ ಎಷ್ಟು ಚಂದ ಹೇಳ್ತಾನಂದ್ರೆ ನಿಮ್ಮ ಅಣ್ಣಗಳು ಏನಪ್ಪ ಮಂಗ್ಯಾನ ಮಾರಿ ಹೋದ್ರೆ ನಿಮ್ಮ ಅಪ್ಪಗಳು ಮಂಗ್ಯಾನ ಮಾರಿ ಹೋಗ್ತಾಳೆ ಅದಕ್ಕೆ ನಾನು ಹೆಂಗೆ ಬೈತೀನಿ ನೋಡ್ರಿ ನಿಮ್ಮ ಅಣ್ಣ ದಶರಥ ಪುತ್ರ ಸಖವದನ ಅಂದ್ರೆ ಏನ್ ಅರ್ಥಪ್ಪ ಅಂದ್ರೆ ದಶರಥ ಪುತ್ರ ಅಂದ್ರೆ ರಾಮನ ಸಖ ಅಂದ್ರ ಹನುಮಂತ ವದನ ಅಂದ್ರ ಮಾರಿ ಮಂಗ್ಯಾನ ಮಾರಿ ಅವನ್ನಂಗ ನಿಮ್ಮ ಅಣ್ಣ ದಶರಥ ಪುತ್ರ ಸಖವದನ ಆತನ ಅದಕ್ಕೆ ಅಕ್ಕೇನು ತಾಳ ಅವ್ ಒಬ್ಬ ಅಲ್ರಿ ಅವ್ರು 5 ಮಂದಿ ಹಂಗ ಹಾಕಿದಾಳ ಏನ್ ತಿಳ್ಕೊಳೋದು ಯಾರಿಗೆ ಗೊತ್ತ ಅರ್ಥ ಗೊತ್ತಿಲ್ಲ ಹೋಗ ಚಿಪ್ಪಾಡಿ ಅಂದ್ರೆ ಬಿಡ್ತಾಳ ನೀ ಮಾಪ್ ಚಿಪ್ಪಾಡಿ ನಿಮ್ಮ ಮಗು ಚಿಪ್ಪಾಡಿ ತಾಳು ಅದನ್ನ ಬ್ಯಾರೆ ಬೇಯ್ತಾನ ಅದೇ ರಸ ಇಲ್ಲದಕ್ಕೆ ಹೋಗ ಕರೆತಾನೆ ರಸ ಇಲ್ಲದಂದ್ರೆ ಏನ್ ತಮ್ಮ ಚಿಪ್ಪಾಡಿ ರಸ ಇರಂಗಿಲ್ಲ ಆಗ ರಸ ಇಲ್ಲದಕ್ಕೆ ಹೋಗತ್ ನಾತನ ಅದಕ್ಕೆ ಅಕ್ಕೇಳ್ತಾಳ ನಮ್ಮ ಮದ್ದೆ ಹಿಡ್ಕೊಂಡು ಹಂಗ ಅದೇನ್ರಿ ತಾಳಕ್ಕೆ ಹಿಂಗ ಬೇಯುವ ಹೊತ್ನ್ಯಾಗ ಸಿಟ್ಟು ಬಂದಾಗ ಏನಾದ್ರೂ ಒಂದು ಅರ್ಥ ಸಹಿತವಾದ ಮತ್ತು ನಿಮಗಟ್ಟ ಗೊತ್ತಾದ ಶಬ್ದದಾಗ ಬೇಯಬೇಕು ಹೊರತಾಗಿ ಮಾತಿಗೆ ಮಾತು ಬೆಳೆದು ಜಗಳ ಆಗಬಾರ್ದು 1 ನಿಮಿಷದ ಸಿಟ್ಟು 60 ನಿಮಿಷದ ನೆಮ್ಮದಿಯನ್ನ ಹಾಳು ಮಾಡಬಾರ್ದು ಇಂಥ ಹಲವಾರು ಸೂತ್ರಗಳು ಏನಪ್ಪಾ ಅಂದ್ರೆ ನಮ್ಮ ಒಳಗಿರ್ತಾವ ತಿಳ್ಕೋಬೇಕು ಬೆಳ್ಕೋಬೇಕಟ್ಟೆ ಮತ್ತು ಜೋರಾದ ಚಪ್ಪಾಳೆಯನ್ನು ಕೊಡಿ ಲಾಸ್ಟ್ ಹೇಳ್ತಾ ಇದೀನಿ ಸನ್ನೆ ಒಳಗೆ ಸಂಸಾರ ಇರಬೇಕು ಗಂಡ ಎ ಅಂದ್ರೆ ಹೆಂಟ್ ಆಯ್ತು ರೀ ಅನ್ಬೇಕು ಬಿಟ್ಕೊಂಡು ಗಂಡ ಎ ಅಂದ್ರೆ ಹೆಂಟ್ ಬಿ ಅಂದ್ರೆ ಮೂಲ್ಯಾಕ ಮಗ ಸಿ ಅಂತನವ ಸಂಸಾರ ಮಾಡ್ಬಿಟ್ಟಿನಿ ಈ ವಿಷಯ ಹೇಳೋದತ್ತೇನು ಒಬ್ಬಕ್ಕೆ ಅನ್ನ ಮಾಡ್ಕೊತ ಅಲ್ಲಿ ಬಂದು ಕೂತಿದ್ದ ಲಗ್ನ ಮೆರವಣಿಗೆ ಹಾದು ಹೊಂಟಿತ್ತು ಹಾಡಕ್ಕೆ ಒಬ್ಬಕಿನ ಸೋಮಾನ ಪದ ಆಕೆಗೆ ಲಗ್ನಕ್ಕೆ ಹೇಳಿಲ್ಲ ಆಕಿನ ಬಿಟ್ಟಾರ ಈಗ ಬೀಗರು ಬಂದಾರೋ ಹಾಡಕ್ಕಿನ ಬಾಬಾ ಅಥವಾ ಒತ್ತಾಯ ಮಾಡಾಕೈತ ಆಕೆ ಅನ್ನ ಹೊತ್ತೈತು ಏನ್ ಮಾಡ್ತೈತಿ ದೇವರು ಒಂದು ಹಾಡಿ ಬರ್ಬೇಕಂತ ಬಂದು ಕೂತಾಳು ಹಾಡಾಕೈತಾಳು ಆಕೆಗೆ ಅನ್ನದ ಕಡೆ ಲಕ್ಷ ಐತಿ ಅನ್ನ ಇಳಿಸಾಕ್ ಹೇಳ್ಬೇಕಾಗೈತಿ ಯಾರಿಗಾರು ಹೇಳ್ಬೇಕತ್ತಾಳು ಏನ್ ಅಂದ್ಕೋತಾರ ತಿಳ್ಕೊಂಡು ಗಂಡ ದೂರದಾಗ ನಿಂತಿರ್ತಾನೆ ಗಂಡಗೆ ಹೇಳ್ತಾಳೆ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ಅದು ಹೋಗ್ಲಾರ್ದ ಬಂಗಾರದ ಗಡಿಗ್ಯಾಗ ಬೆಳ್ಳಿ ಅಕ್ಕಿಯ ಹಾಕಿ ಒಲಿ ಮ್ಯಾಲ ಇಟ್ಟ ಬಂದೇವ್ನಿ ಸೋನ್ರಿ ಬರ್ಬೇಕಡು ಸೋನ್ಬೇಕು ಈಗ ಬಂಗಾರದ ಗಡಿಗ್ಯಾಗ ಬೆಳ್ಳಿ ಅಕ್ಕಿಯ ಹಾಕಿ ಒಲಿ ಮ್ಯಾಲ ಇಟ್ಟ ಬಂದೇವ್ನಿ ಒಲಿ ಮ್ಯಾಲ ಇಟ್ಟು ನಾ ಬಂದೀನಿ ಪತಿರಾಯ ನೀ ಹೋಗಿ ಬೇಗ ಇಳಿಸಯ್ಯ ಬಾರಿ ಐತಿರಪ್ಪ ನೀವು ಗಂಡ ಮನೆ ಕಡೆ ಗೋ ಅನ್ನಕ್ಕಿಟ್ಟಾಳ ನಾನು ಹೇಳ್ತಾ ತಿಳ್ಕೊಂಡು ಮನೆಗೆ ಹೋಗಿ ನೋಡಿದ ಅನ್ನ ಆಗಿತ್ತು ಇಳಿಸಿಟ್ಟು ವಾಪಸ್ ಬಂದು ಹೆಂಡತಿ ಹಾಡ್ನಾಗ ಹೇಳಂದ್ರೆ ನಾನು ಹಾಡ್ನಾಗ ಹೇಳ್ಬೇಕಂತ ತಿಳ್ಕೊಂಡು ಡೊಳ್ಳಿತ್ತಾನೆ ಡೊಳ್ಳು ಕೊಳ ಹಾಕೊಂಡು ಡೊಳ್ಳಿನ ಹಾಡ್ನಾಗ ಹೇಳ್ತಾನೋ ಎಷ್ಟು ಚಂದ ಹೇಳ್ತಾನ ನೋಡ್ರಿ ಚಿಂತಿ ಮಾಡಬೇಡಚ್ಚಿ ಹುಚ್ಚಿ ಹುಡುಗಿ ಹೋಗಿ ಇಳಿಸೇ ಆ ಗಡಿಗೆ ಚಿಂತಿ ಮಾಡಬೇಡಚ್ಚಿ ಹುಚ್ಚಿ ಹುಡುಗಿ ಹೋಗಿ ಇಳಿಸೇ ಆ ಗಡಿಗೆ ಹೋಗಿ ಇಳಿಸೇ ಆ ಗಡಿಗೆ ನೀ ಗಡಿ ಬಿಡಿ ಮಾಡಬೇಡ ನನ್ನ ಬೆಡಗಿ ಗಂಡ ಕೈ ಹಿಂಗ ಮಾಡಿ ಹೆಂಡತಿ ಕೈ ಹಿಂಗ ಮಾಡಿ ಹಾಡಿಗೆ ಹಾಡು ಆತ ಪ್ರೀತಿಗೆ ಪ್ರೀತಿ ಆತ ಅನ್ನಕ್ಕೆ ಅನ್ನ ಆತ ನಾವಾಗಿದ್ರೆ ಏನ್ ಮಾಡ್ತಿದೀವ ಅನ್ನ ಕೆಟ್ಟನೆ ಹೋಗಿ ಕೆಸಬಾಯಿ ನಿಂತದೇನು ಇಳಿಸಿ ಬರೋಗತ್ತಿದ್ದೀವಿ ಕೆಸಬಾಯಿ ಕಲ್ಲು ಒಯ್ತಿದ್ದ ಹೊಲೆ ಕೂತ್ಕೊಂಡು ಇವು ನಮ್ಮ ದಾಂಪತ್ಯ
ಅದಕ್ಕೆ ದಾಂಪತ್ಯವನ್ನು ನಡೆಸುವಂತ ಸೂತ್ರ ನಮ್ಮ ಒಳಗಿರ್ತಾವ. ದಯವಿಟ್ಟು ಏನಪ್ಪ ಶಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಸಂಸಾರವನ್ನ ಹಾಳು ಮಾಡ್ಕೋಬಾರ್ದು. ಆ ಕ್ಷಣಕ್ಕೆ ಇವುಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮಾತು ಅವ್ರಂಗೂ ಇರಬಾರ್ದು, ಮಾತು ಇವ್ರಂಗೂ ಇರಬಾರ್ದು, ಮಾತಿಗೆ ಯಾರು ಹಂಗೂ ಇರಬಾರ್ದು, ಮಾತು ಅವ್ರಂಗೂ ಇರಬಾರ್ದು, ಮಾತು ಇವ್ರಂಗೂ ಇರಬಾರ್ದು, ಮಾತಿಗೆ ಯಾರು ಹಂಗೂ ಇರಬಾರ್ದು. ಮಾತಿನ್ಯಾಗ ರೀತಿ ಇರಬೇಕು, ಮಾತಿನ್ಯಾಗ ನೀತಿ ಇರಬೇಕು, ಮಾತಿನ್ಯಾಗ ಒಂದಿಷ್ಟು ಪ್ರೀತಿ ಇರಬೇಕು. ಮಾತಿನ್ಯಾಗ ರೀತಿ ಇರಬೇಕು, ನೀತಿ ಇರಬೇಕು, ಪ್ರೀತಿ ಇರಬೇಕು. ಮಾತಿನ್ಯಾಗ ಮತ್ತೇನಿರಬೇಕು, ಮತ್ತಿರಬೇಕು. ಮಾತಿನ್ಯಾಗ ಮತ್ತಿರಬೇಕು, ಒಳಗಡೆ ಗತ್ತಿರಬೇಕು, ಒಂದಕ್ಕೊಂದು ಜತ್ತಿರಬೇಕು. ಮಾತಾ ಮಿತವಾಗಿರ್ಬೇಕ್ರಿ. ಕರದಾರ ಬಾತಕೊಂಡ ಕೊರಿಬಾರ್ದು, ಕೊರಿಯವ್ರನ್ನ ಕರಿಬಾರ್ದು. ಮಾತು ಮಿತವಾಗಿರಬೇಕು, ಕೇಳಕ್ಕೆ ಹಿತವಾಗಿರಬೇಕು. ಮಾತಿನೊಳಗೆ ತೂಕಿರಬೇಕು, ಇಲ್ಲ ಸುಮ್ಮನೆ ಕೂತಿರಬೇಕು. ಮಾತು ವೇದನೆ ಮಾಡಬಾರ್ದು, ಮಾತು ಸಾಧನೆ ಮಾಡಬೇಕು. ಅಂತ ಸಾಧನೆ ಮಾಡಿದ ಮೊರಬದ ಯುವ ಶಕ್ತಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಹೇಳ್ತಾ, ಇಂಥ ಅದ್ಭುತ ಕಾರ್ಯಕ್ರಮ ಮತ್ತೆ ಮತ್ತೆ ಸಾಕ್ತಾ ಇರಲಿ. ಕಲಾವಿದರು ನಿಮ್ಮೂರಿಗೆ ಬರ್ತಾ ಇರಲಿ. ಕಲೆಯನ್ನು ಉಳಿಸುವ ಪ್ರಯತ್ನ ನಿಮ್ಮದಾಗಲಿ ಅಂತ ಆಶಿಸ್ತಾ ನನ್ನ 2ನೇ ಸುತ್ತಿನ ಹಾಸ್ಯವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.